ಇನ್ನು ಸಿದ್ದರಾಮಯ್ಯ ಬೆಂಬಲಿಗ ಅಂತ ದ್ವೇಷ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ MC ಸುಧಾಕರ್ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಿಗ ಅಂತಲೇ ಸಚಿವ ಸ್ಥಾನ ನನಗೆ ಕೊಟ್ಟಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಟಿವಿ9 ಜೊತೆಗೆ ಮಾತನಾಡುವಂತ MC ಸುಧಾಕರ್ ತಮ್ಮ ಆಕ್ರೋಶ ಹಾಗೆ ಬೇಸರವನ್ನು ವ್ಯಕ್ತಪಡಿಸಿದರು. ಹೀಗೆ ದ್ವೇಷ ಮುಂದುವರಿಸಿದ್ರೆ ಸಮಸ್ಯೆ ಖಂಡಿತವಾಗ್ಲೂ ಸಮಸ್ಯೆ ಆಗತ್ತೆ. ಪಾರ್ಟಿಗೆ ಇದು ಒಳ್ಳೇದಲ್ಲ ಅಂತಲೂ ಕೂಡ ಶಾಸಕರು ಮಾತನಾಡಿದ್ರು. ನಾವು ಪ್ರತಿನಿಧಿ ಪ್ರಸನ್ನ ಜೊತೆಗೆ ಮಾತನಾಡಿದ್ದಾರೆ MC ಸುಧಾಕರ್. ಬನ್ನಿ ನೋಡೋಣ. ಮಾಜಿ ಸಚಿವ MC ಸುಧಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರಿ, ಇವತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಉನ್ನತವಾದಂಥ ಕೆಲಸವನ್ನು ಮಾಡಿದ್ರಿ, ಆದರೆ ನಿಮ್ಮನ್ನು ಯಾಕೆ ಕೈ ಬಿಟ್ಟರು ಅನ್ನೋ ಬಗ್ಗೆ ನಿಮಗೆ ಪ್ರಶ್ನೆ ಇಲ್ವಾ, ಬೇಸರ ಇಲ್ವಾ, ಉತ್ತರ ಏನಾದ್ರು ಸಿಕ್ಕಿದೆಯಾ ಅದಕ್ಕೆ? ಏನು ಮಾನದಂಡಗಳಲ್ಲಿ ನಾನು ಪೂರೈಸಲಿಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಅದರಿಂದ ನನಗೆ ಇವತ್ತು ಇದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಅದಕ್ಕೆ ನೋಡೋಣ, ಇನ್ನು ಸ್ವಲ್ಪ ದಿವಸ ಆದಮೇಲೆ ಮುಂದೆ ಏನಾದರೂ ಹೇಳ್ಬೋದೇನೋ. ಇಲ್ಲ, ನಾನು ಇತರೆ ನಮ್ಮ ಸ್ನೇಹಿತರು ಯಾರೆಲ್ಲ ಇವತ್ತು ಸಂಪುಟಕ್ಕೆ ಮತ್ತೆ ಮರು ಸೇರ್ಪಡೆ ಆದರು ಹಿಂದಿನ ಸಂಪುಟದಿಂದ, ಅವರನ್ನು ತಿಳ್ಕೊಳ್ತೀನಿ ಏನು ನಾನು ಎಲ್ಲಿ ವಿಫಲನಾದೆ, ಯಾವನೇನು ನನ್ನ ವೈಫಲ್ಯಗಳೇನು, ನನಗೇನಾದರೂ ಅವರು ಟಿಪ್ಸ್ ಕೊಡ್ತಾರಾ, ಅವರಿಂದ ಮಾಹಿತಿ ಪಡ್ಕೊಂಡ್ರೆ ಇನ್ನೇನಾದರೂ ಮುಂದೆ ದೇವರು ಅವಕಾಶ ಕೊಟ್ಟರೆ, ಇನ್ನೊಂದು ಸತಿ ಏನಾದರೂ ಸಚಿವನಾಗಿ ಅವಕಾಶ ಕೊಟ್ಟರೆ ಬಹುಶಃ ನನ್ನ ತಪ್ಪುಗಳು ಅಥವಾ ನನ್ನಲ್ಲಾಗಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ಮುಂದೆ ಆ ರೀತಿ ನಡೆಯುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಈಗ ನೀವು ಸಿದ್ದರಾಮಯ್ಯನವರ ಜೊತೆಗೆ ಬೆಂಬಲಕ್ಕೆ ನಿಂತಿದ್ರಿ ಅನ್ನುವಂಥದ್ದು ಒಂದು ಕಾರಣ ಇರಬಹುದಾ? ಅದನ್ನೇ ನಾನು ಭಾಳಷ್ಟು ಹೇಳ್ತಾ ಇದ್ದೀನಿ. ಬಹುಶಃ ಅದು ಒಂದು ಕಾರಣ. ಯಾಕಂದರೆ ಕೆಲವರು ಅನುಯಾಯಿಗಳು ನನಗೆ ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯ ಸುಮಾರು 6-7 ತಿಂಗಳಿಂದ ಹೇಳ್ಕೊಂಡು ಬರ್ತಾಯಿದ್ರು, ಈ ರೀತಿ ನಿಮ್ಮ ಬಗ್ಗೆ ಈ ರೀತಿ ಇದೆ, ಚರ್ಚೆ ಆಗ್ತಿದೆ, ಈ ರೀತಿ ಆಗ್ತಿದೆ ಅಂತ. ಬಹುಶಃ ನಾನು ಕೆಲವು ದೈಲಿ ಪ್ರಯಾಣಗಳು ಕೆಲವೆಲ್ಲ ನಾನು ಮಾಡಲಿಲ್ಲ. ಯಾಕಂದರೆ ನನಗೆ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ನಾನು ಹೇಳಿದ್ದೆ. ಅದರಿಂದ ನಾನು ಯಾರ ಪರ ಯಾರು ವಿರುದ್ಧ ನಾನು ಪ್ರಯಾಣ ಮಾಡುವಂಥ ಕೆಲಸವನ್ನು ನಾನು ಮಾಡಿರಲಿಲ್ಲ. ಅದರಿಂದ ಎಲ್ಲೋ ಒಂದು ಕಡೆ ಒಬ್ಬ ಮುಖ್ಯಮಂತ್ರಿ ಜೊತೆ ಅವರ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿ ಆತ್ಮೀಯವಾಗಿ ಅಥವಾ ಅವರನ್ನು ಅಭಿಮಾನಿಸ್ಕೊಂಡಿರುವಂಥದ್ದೇ ತಪ್ಪಾಯ್ತೇನೋ ಅಂತಕ್ಕಂಥ ಪರಿಸ್ಥಿತಿ ಇದೆ. ಸರ್, ಈಗ ಅಖಂಡ 2 ಜಿಲ್ಲೆಗಳಿಗೆ ಸ್ಥಾನವೇ ಸಿಕ್ಕಿಲ್ಲ, ಇದು ಕೆಲವರ ಹಸ್ತಕ್ಷೇಪನ ಅಥವಾ ಕಡೆಗಣನೆನಾ, ಏನಂತ ಅನ್ಸುತ್ತೆ? ನೋಡಿ, ಇವತ್ತು ನಮ್ಮ 2 ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಿಗೆ ಸಿಕ್ಕಿಲ್ಲ. ನಮ್ಮ ಜಿಲ್ಲೆಗಳಿಗೆ ಕೊಡದೇ ಇರತಕ್ಕಂಥದ್ದು ನಮಗೆಲ್ರಿಗೂ ಭಾಳ ನೋವಾಗಿದೆ. ನನಗೆ ಕೊಡ್ತಿದ್ರೋ ಮತ್ತೊಬ್ಬರು ಕೊಡ್ತಿದ್ರೋ ಬೇರೆ ವಿಚಾರ. ಆದರೆ ನಿರಂತರವಾಗಿ ಕಡೆಗಣನೆ ಆಗ್ತಾ ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆ. ನನ್ನ ಜಿಲ್ಲೆಗೆ ಅವಕಾಶ ಕೊಟ್ಟಿದ್ದರು, ನಾನು ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ. ಆದರೆ ಭಾಳಷ್ಟು ಕೆಲಸಗಳು ಇನ್ನೂ ಪೂರ್ಣ ಆಗಬೇಕಿದೆ. ಇವೆಲ್ಲ ನಾವು ಚುನಾವಣೆ ಪೂರ್ವದಲ್ಲಿ ಪೂರ್ಣ ಮಾಡಿದರೆ ಎಲ್ಲೋ ಒಂದು ಕಡೆ ಪಕ್ಷದ ವರ್ಚಸ್ಸು ವೃದ್ಧಿ ಆಗ್ತಾಯಿತ್ತು. ಅದೇ ರೀತಿ ಕೋಲಾರ ಅಷ್ಟೇ. ಕೋಲಾರಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ, ಅಲ್ಲಿ ಅವಕಾಶ ಕೊಡಬೇಕಾಗಿತ್ತು, ನಮ್ಮೆಲ್ಲರ ಬೇಡಿಕೆ. ಆದರೆ ಇವತ್ತು ಅಲ್ಲೂ ಅವಕಾಶ ವಂಚಿತರಾಗಿದ್ದಾರೆ. ಎಲ್ರಿಗೂ ಭಾಳ ನೋವಾಗಿದೆ. ಯಾಕಂದರೆ ಇವತ್ತು ಪಕ್ಷದ B.Pharm ಒಂದು ಕಡೆ ಆದರೆ ಅಲ್ಲಿ ಸ್ಥಳೀಯವಾಗಿ ನಾವು ಯಾವ ರೀತಿ ಜನರ ಜೊತೆ ಒಡನಾಟ ಇಟ್ಕೊಂಡಿರ್ತೀವಿ ಅನ್ನೋದು ಭಾಳ ಮುಖ್ಯ. ನಮ್ಮ ಎಫರ್ಟ್ಸ್, ನಮ್ಮ ಒಂದು ಪ್ರಯತ್ನಗಳೇನಿರ್ತದೆ, ನಮ್ಮ ಜನರ ಒಂದು ಒಲವು ಯಾವ ರೀತಿ ನಾವು ಗಳಿಸಿರ್ತೀವಿ ಅನ್ನೋದು ಭಾಳ ಮುಖ್ಯ. ಚುನಾವಣಾ ರಾಜಕೀಯ ಅಷ್ಟು ಸುಲಭ ಅಲ್ಲ. ಇವತ್ತು B.Pharm ಸಿಕ್ಕಿದ ಮಾತ್ರಕ್ಕೆ ಎಲ್ಲ ಗೆಲ್ಲೋಂಗಿದ್ರೆ 224 ಜನ ಗೆಲ್ಲಬೇಕಾಗಿತ್ತು. ಅದರಿಂದ ಎಲ್ಲೋ ಒಂದು ಕಡೆ ಇವತ್ತು ಪಕ್ಷ ಇದನ್ನೆಲ್ಲ ಬಹುಶಃ ಅರ್ಥ ಮಾಡ್ಕೊಳ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಯಾಕೆ ಇದು ಎಡುವುದ್ರು ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಇದಿಷ್ಟು ಮಾಜಿ ಸಚಿವ MC ಸುಧಾಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.